ಮೋಡ ಕರಗಿ ಮಳೆಯಾದಂತೆ ದಡ ಕೆರೆ ದಡ ನಿಂಗೆ ನಿನ್ನ ಅಪ್ಪಂದು ನ್ಯಾಚುರಲ್ ಸಾಮಾನು ನೋಡಿದ್ಯಾ? ಸಾಮಾನು ಅದ್ರ ಕಟ್ಸ ನಿಮಗೆ ಕೇದಾರ್ನಾಥಲ್ಲೆಲ್ಲ ಈಗೇನೆ ಎತ್ತಿನ ಪೂಜಾದ್ದು ಲಿಂಗ. ಶುಗರ್ ಉಂಟು ನಿಮಗೆ? ಶುಗರ್ ಇಲ್ಲದ್ರೆ ವ್ಯಾಲಿ ಇಲ್ಲ. ಮಗು ಬೇಡ ಅಂತಂದ್ಮೇಲೆ ಅವಳು ಕೂಗ್ತಾಳೆ. ನಾವು ಸ್ವಾಮಿ ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಧನರಾಜಾಚಾರ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾಗರ ಪಂಚಮಿ. ಜೊತೆಗೆ ಇವತ್ತು ಸಂಕ್ರಮಣ. 15 ದಿನಕ್ಕೊಮ್ಮೆ ಸಂಕ್ರಮಣ ಬರುತ್ತೆ. ಅವಾಗ ದೇವಸ್ಥಾನದ ತಂಬಿಲ ನಡೆಯುತ್ತೆ. ಅವಾಗ ಮಾತ್ರ ದೇವಸ್ಥಾನ ಓಪನ್ ಆಗೋದು. ಅಲ್ಲಿಗೆ ಈಗ ನಾವು ಹೊರಡಬೇಕು. ಈಗ ಎಲ್ಲರೂ ಬಂದಿದ್ದಾರೆ. ಇವತ್ತು ಪ್ರಜ್ಞಾ ಪ್ರಸಿದ್ಧಿಯನ್ನ ಸ್ನಾನ ಮಾಡಿಸ್ತಿದ್ದಾಳೆ. ಆಲ್ರೆಡಿ ನಕ್ಕಮ್ಮ ಭವ್ಯತ್ತಿಗೆ ಅಪ್ಪ ಅಣ್ಣ ಎಲ್ಲ ಹೋಗಿದ್ದಾರೆ. ಬನ್ನಿ ನಮ್ಮ ದೇವಸ್ಥಾನಕ್ಕೆ ಹೋಗೋಣ. ನಿಂಗೆ ಯಾರು ಇಷ್ಟ? ಧನುಚಿಕ. ಪುನರಿಸ ಇಷ್ಟ ಅಲ್ಲ ನಿಂಗೆ? ದೇವಸ್ಥಾನ ನೋಡಿ, ಗುಡ್ಡದ ಮಧ್ಯೆ ಜರಿ ಹೇಗೆ ಉದ್ಭವ ಆಗಿದೆ. ಜಾಸ್ತಿ ಮಾತಾಡ್ಬೇಡಿ, ಮೈ ಮೇಲೆ ಆಗ್ತಾನೆ. ನಮ್ಮ ಮನೆಯ ಅಣ್ಣನ ಮಕ್ಕಳಲ್ಲಿ ದೊಡ್ಡ ಮಗಳಿವಳು ಪುನಮಿ, ಆಮೇಲೆ ನಕ್ಷತ್ರ, ಆಮೇಲೆ ಗಾನ. ಗಾನನ ಅಕ್ಕ ತಾನೆ ನೀನು? ನಿಂಗೆ ಇಬ್ರು ಅಕ್ಕಂದಿರಾ? ಮತ್ತೆ ಒಂದು ಯಾರು? ಮತ್ತೆ ಇವಳು ನಕ್ಕಮ್ಮ ಅಕ್ಕ ಅಲ್ಲ. ನಿನ್ನ ನೆಕ್ಸ್ಟ್ ಯಾರು? ಪ್ರಸಿದ್ಧಿ. ನಿನ್ನ ತಂಗಿ ಯಾರ? ಯಾರು? ಪ್ರಸಿದ್ಧಿ ಹೇಳು ಹೇಳು. ನಾನು ಹೇಳ್ತೇನೆ. ಕೆರೆ ಕೆರೆ ದಡ ಕೆರೆ. ಅವಳು ಒಟ್ಟು ನಕ್ಕಮ್ಮ. ಅಜ್ಜಿ ಫುಲ್ ಸಪೋರ್ಟ್. ರೆಡಿ? ಅವ್ರು ಸಹ ರೆಡಿ ಆಗಿ ಬಂದರೆ ಕೈ ಎತ್ತಿಕೊಂಡು. ಕೆರೆ ದಡ ಅಲ್ಲ, ಅವ್ರು ನಿನ್ನೆ ಆಟ ಆಡಿದ್ದು ಅದು ದಡ, ಇದು ಕೆರೆ. ಇದು ದಡ, ಈಗ ಕೆರೆ. ಆಯ್ತಾ? ಕೆರೆ ದಡ ಕೆರೆ ದಡ ದಡ ಕೆರೆ ಕೆರೆ ದಡ 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 ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ. ಬಾಬಾ ಇಲ್ಲಿ ಮಕ್ಕಳೆಲ್ಲ ಮೇಲೆ ಹೋಗಿ ಬನ್ನಿ ಬನ್ನಿ ನಕ್ಷತ್ರ. ಕೈಕೊಂಡು ನನಮಿತ್ತುಗಳ ಪಲ್ಲೆನ ಫಲಿಪಾದ ಬಿತ್ತಿನ ಕೊಡಿಪವನ ನೋಡಿ. ಉಳ್ಳಾಕುಳು ಉಳ್ಳಾಲ್ತಿ ಮೈಸಂದಯ ದೈವ. ಅಲ್ಲಿ ಕಲ್ಲುಟ್ಟಿ ಪಂಜುರ್ಲಿ ಗುಳಿಗ. ಈಗ ಅಲ್ಲಿಗೆ ಹೋಗೋಣ. ಇಲ್ಲಿ ನೋಡಿ, ಚಿಕ್ಕ ಸಂತೋಷ ಇದು ಜಾರ್ಬೋದು ಚಿಕ್ಕ. ಇದು ಆಪಲ್ ಮರ, ಬಟ್ ಆಪಲ್ ಆಗುದಿಲ್ಲ. ಇದು AC ಆಗ್ಬೇಕು. ಹೌದಾ? ಕೋಲ್ಡ್ ಬೇಕಲ್ಲ, AC ಫುಲ್.
ಈಗ ನಮ್ಮ ಅಪ್ಪನೊಟ್ಟಿಗೆ ಬಂದ್ಲು ವಸತಿ ಬಾಬೆ ಪಪ್ಪು ಹೊಳ್ಳಿ ಕೊಡಮ್ಮ. ಬೊಂಡ ಎತ್ತಿದ್ದು ತಾರಾಯಿ ಪೂರ ಕಲೆದ್ದು ಅದೇ ನಾಗನೇ ಪೂರ ರೂಢಿ ಅಂತದ ಅಂತಿತ್ತು ತೊಟ್ಟೇಜಿ ಕಲ್ಲುಟ್ಟಿ ಪಂಜುಟ್ಟಿ ಆ ಗುಳಿಗಾಗಿತ್ತು ನಾನು ಪತ್ತೆ ಇರ್ತಿದ್ದೇನೆ ಸ್ವಾಮಿ ಓಡಿಕೊಂಡು ಬಂದ್ರು. ಕೊಡೆ ಒದ್ದೆ ಆಗ್ಬಾರ್ದು ಅಂತೇಳಿ ಮುಚ್ಚಿಕೊಂಡು ಬರ್ತಿದ್ದಾರೆ ಈ ಮಳೆಗೆ. ಎಲ್ಲರೂ ಅವರವರ ಹಿರಿಯರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊತಿದ್ದಾರೆ. ಅವರು ಓಪಾಕಿ ಈಗ ಗೆದ್ದು ತಪ್ಪಿಸ್ಕೊಳ್ಬಾರ್ದು. ಹೊಸ ಜನಿವಾರ ಹಾಕ್ಬೇಕು, ಅದಕ್ಕೆ ಜನಿವಾರ ಹಾಕಿ ಕೊಡ್ತಿದ್ದಾರೆ. ಇದನ್ನು ನೋಡಿ ಹೀಗೆ ಪವಿತ್ರ ಹಾಕ್ಬೇಕು, ಪವಿತ್ರ ಹೀಗೆ ಹಾಕ್ಬೇಕು. ಎಂತ ಎಂತ ಗಿರೆ ಮನೆಯಲ್ಲಿ ತುಪ್ಪ ಮಾಡ್ತಾರೆ ಅಮ್ಮ. ಹೌದಾ? ಹಾಗೆ ಆರ್ಡರ್ ಕೊಡ್ತಾ ಇದ್ದಾರೆ. ಒರಿಜಿನಲ್ ತುಪ್ಪ, ಇವ್ರ ತುಪ್ಪ ಕೇಳಬೇಕು. ಒರಿಜಿನಲ್ ಹೌದಾ? ನೀವೆಲ್ಲ ಫ್ಯಾಮಿಲಿಗೆ ಮಾತ್ರ ಹೊರಗಡೆ ಸಹ ಕೊಡ್ತೀರಾ? ಹೌದಾ? ಹೌದಾ? ನೀವು ಯೂಸ್ ಮಾಡಿದ್ದೀರಾ? ಸಿಕ್ಕಿರುವ ಪ್ರಸಾದವನ್ನು ಈಗ ಅವಲಕ್ಕಿ ಪ್ರಸಾದ ಮಾಡಿ ಎಲ್ಲರಿಗೆ ಕೊಡು. ಆಯ್ತು, ನಂದು ಜನಿವಾರ ರೆಡಿ ಆಯ್ತು. ಹೊಸ ಜನಿವಾರ ಹಾಕಿದ್ವಿ. ಒಂದು ವಾರ ಜಪ ಮಾಡದೆ, ಒಂಚೂರು ಜಪ ಮಾಡಿದ್ರೇ ಒಂದು ಪಾಸಿಟಿವ್ ಇತ್ತು. ಅದಕ್ಕೆ ಯಾವಾಗಲೂ ಜನಿವಾರ ಹಾಕ್ತಾ ಇರ್ತೀನಿ, ಜಪ ಮಾಡ್ತಾನೆ ಇರ್ತೀನಿ. ನಾನೀಗ ತಿಂಡಿ ಮಾಡೋಣ. ವೆಯ್ಟ್ ಮಿಷಿನ್ ಬೇಕಿತ್ತು ಅದರಲ್ಲಿ. ಅಲ್ಲಿಟ್ಟದು 689 ರಕ್ತ ಕೊಡ್ಬೋದು ನಿಮಗೆ. ಎಷ್ಟು ಹಾಕಿದ್ದ ಇಷ್ಟೊತ್ತು ಅಂಗಿಯನ್ನು? ಸಂಕ್ರಮಣ, ನಮ್ಮ ತಿಂಗಳ ಸಂಕ್ರಮಣ ಆಗ್ತದೆ. ಹಾಗೆ ಒಬ್ಬೊಬ್ಬರ ಲೆಕ್ಕದಲ್ಲಿ ಆ ದಿನದ ಲಘುಪಾರ ಅಲ್ಲ, ಲಘುಪಾರ, ಬೆಳಗಿನ ಉಪಹಾರ. ಹಾಗೆ ಈ ತಿಂಗಳ ಸಂಕ್ರಮಣ ಇವರ ಲೆಕ್ಕದಲ್ಲಿ ಅವರು ದೇವಶಕ್ತಿ ಕೃಷ್ಣ ವರ್ಷ ಇದ್ದಾರಲ್ಲ, ಸಂಪೂರ್ಣ ಇಡ್ಲಿ ಸಾಂಬಾರು ಸರ್ಚ್ ಕೇಳಿದ ಅಲ್ಲಿಯರು ಹೋಗಿ ಬರ್ಲಿಕ್ಕೆ. ಅವನ ಚಡ್ಡಿ ತೆಗಿತಾರ ಬಾರು. ಈಗ ನಮ್ಮ ಕುಟುಂಬದ್ದು ನಾಗರ ಬನ ಇದೆ, ನಾಗಂದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾಗರ ಪಂಚಮಿ ಪ್ರಯುಕ್ತ ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಬೇಕು. ನಾನು, ಜಗಜಿಕ್ಕ, ದೊಡ್ಡಣ್ಣ, ಚಿಕ್ಕಣ್ಣ ಹೇಳಿದ್ದೇನೆ. ಒಳ್ಳೆ ಪ್ರಾರ್ಥನೆ ಅರ್ಚನೆ ಕೂಡ ತೋರಿಸ್ತಿದ್ದೇನೆ. ಗೋಳಿ ಚಿಕ್ಕ ನೋಡಿ,
ಅದೆಂತ ಆಚೆ ಹೊರಟುಂಟು ಮಾರ್ರೆ. ಇವರು ಕರೆಕ್ಟ್ ಇದೇ ಟೈಮಿಗೆ ಆಚೆ ಈಚೆ ಪಾಸ್ ಆಗೋದು. ಚಿಕ್ಕಮ್ಮಂದ ಆಯ್ತಾ ಕೆಲಸ? ಇವರು ಮದುಮಗಳು ನಮ್ಮ ಕುಟುಂಬದಲ್ಲಿ ಒಂದು ಇವರು ಇದು ಅದು ಇವರು ಶುಭಕರ ಅಕೌಂಟೆಂಟ್, ಅವರ ವೈಫ್ ಧರ್ಮಪತ್ನಿ ಮಾರ ಸ್ವಲ್ಪ ಇದ್ರಲ್ಲಿ ಧರ್ಮಪತ್ನಿ ಓಡಿದ್ರು. ನಾಗರಾವ್ ಬರ್ತದ ಉಂಟಾ ನೋಡಿ, ಈ ನಾಗನ ಬನಕ್ಕೆ ನಾಗರಾವ್ ಬರ್ತಾ ಇರ್ತದೆ ಅಂತ. ಇದು ನೋಡಿ ಜೇನು ಗೂಡಿಗೆ ಜೇನು. ಶುಗರ್ನವರಿಗೆ ಹಾಂ ಪೇರಳೆ ತುದಿ ಉಂಟಲ್ಲ, ಹಾಂ ಪೇರಳೆ ತುದಿದ್ದು ಒಂದು 5-10 ಈಗ ಇಂಥ ತುದಿ ಉಂಟಲ್ಲ, ಒಂದು 5-10 ತುದಿ ಕಟ್ ಮಾಡಿ ಇಂಥದ್ದು. ಹಾಂ ಮತ್ತೆ ಚಿಗುರು. ಚಿಗುರು ಮತ್ತು ಜೀರಿಗೆ ಉಂಟಲ್ಲ, ಜೀರಿಗೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಕಲರ್ ಬಂದ ಮೇಲೆ ಅದನ್ನು ಕುಡಿಬೇಕು. ನಿಮ್ದು ಕಮ್ಮಿ ಆಗಿದೆ? ಶುಗರ್ ಉಂಟಾ ನಿಮಗೆ? ಅದೇ ಉಂಟು ಕಾಮನ್. ಶುಗರ್ ಇಲ್ಲದ್ರೆ ವ್ಯಾಲ್ಯೂ ಇಲ್ಲ ಈಗ. ನೆಕ್ಸ್ಟ್ ಉಂಟಲ್ಲ ಈಗ ಹುಡುಗಿ ನೋಡಲಿಕ್ಕೆ ಹೋಗುವಾಗ ಶುಗರ್ ಇದ್ದಾಗಿ ಓ ಆ ಥರ ಶುಗರ್ ಇರಲೇಬೇಕು. ನೋಡಿ ನಾಗನ ಬನ ಇದೇ ನಮ್ಮ ಕುಟುಂಬದ ನಾಗನ ಬನ. ಇಲ್ಲಿ ಎಲ್ಲರೂ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ನಾವು ಸಹ ಸ್ವಲ್ಪ ಸ್ವಚ್ಛತೆ ಮಾಡೋಣ. ಇವತ್ತು ಇಲ್ಲಿ ಪೂಜೆ ಆಗುತ್ತೆ, ಇನ್ನು ಆಮೇಲೆ ಬಂದು ಎಲ್ಲರೂ ಸೇರ್ತಾರೆ. ಇದು ಪ್ರತಿಷ್ಠೆ ಆದ್ದು 2007 23/2. ಒಬ್ಬ ವಾಸುಕಿ ನಾಗ ರಕ್ತೇಶ್ವರಿ ಸನ್ನಿಧಿ, ವಿಶ್ವಕರ್ಮ ಕುಟುಂಬಸ್ಥರು, ಸಂಕೇಶ ಅನಂತಾಡಿ. ಅಲ್ಲ ಅಂದ್ರೆ ಪ್ರತಿಷ್ಠೆ ಈ ಕಟ್ಟೆಲ್ಲ ಕಟ್ಟಿದ್ದು, ಅದಕ್ಕಿಂತ ಮುಂಚೆ ಉಂಟಲ್ಲ ಫುಲ್ಲು ಇದು ಇಲ್ಲಿ ಮರ ಎಲ್ಲ ಬಂದು ಅವಾಗ ನೋಡುವಾಗ ಹೆದರಿಕೆ ಆಗ್ತಿತ್ತು. ಮರದ ಬಳ್ಳಿಗಳೆಲ್ಲ ಸುತ್ತುವರೆದಿತ್ತು, ಅದನ್ನ ತೆಗೆದು ಹುತ್ತ ಅಂತ ಅಲ್ಲೇ ಕಲ್ಲಿದ್ದು ಅಲ್ಲಿಗೆ ಪೂಜೆ ಮಾಡ್ತಿದ್ದದ್ದು. ಆವಾಗ್ಲೇ ನೋಡ್ಲಿಕ್ಕೆ ಚಂದ ಇದ್ದದ್ದು. 2007ಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳ ಹಿಂದೆ ಪಿಜ್ಜನ ಕಾಲದಿಂದನೇ ಇತ್ತಂತೆ ಇಲ್ಲಿ ಬನ. ಪಿಜ್ಜ ಇವರೆಲ್ಲ ನೋಡಿ, ಸುಧಾಕರ್ ಚಿಕ್ಕ, ಶುಭಕರ್ ಚಿಕ್ಕ, ಇವರೆಲ್ಲ ನಮ್ಮ ಕುಟುಂಬದವರು, ಬೇರೆ ಯಾರಲ್ಲ, ನಮ್ಮ ಕುಟುಂಬದವರು ಇವರೆಲ್ಲ. ಇವನು ಕುಟುಂಬದವನ ಮುಂದಿನ ನೋಡಿ ತೋರಿಸು ಮಾರಿ ಅಂಗವನ್ನು. ಇವನು ಶ್ರಮ ನೋಡುವಾಗ ಕೈಯಲ್ಲೇ ತೆಗಿತಾನೆ ನೋಡಿ. ಚಿಕ್ಕಮ್ಮ ಹಗ್ಗ ಎಂತಕ್ಕೆ ನೋಡಿ. ಇಲ್ಲಿ ಒಂದು ಸಣ್ಣ ಕೆರೆ ಇದೆ. ಇದು ಎಷ್ಟು ವರ್ಷ ಹಳೆ ಕೆರೆ ಗೊತ್ತಾ? ಇಲ್ಲೇ ನಾಗನ ಬನದ ದೂರ ಇರೋ ಕೆರೆ, ತುಂಬ ಡೇಂಜರ್ ಕೆರೆ ಐತೆ ಇಲ್ಲಿ. ಇದಕ್ಕೆ ದಡ ಎಂತ ಇಲ್ಲ, ಕಟ್ಟೆ ಎಂತ ಇಲ್ಲ, ಅಲ್ಲೇ ನೀರು ಸಿಗ್ತದೆ. ಇಲ್ಲಿಂದ ನೀರು ತಗೊಂಡು ಹೋಗುದು. ಜೂನಿಯರ್ ಡ್ರಾಮಾ ಜೂನಿಯರ್ ಲೆಕ್ಕ ಜೂನಿಯರ್ ಬಿಗ್ ಬಾಸ್ ಐಕ್ ಪಾಪ ನೀ ಬಾಬಾ ನಟ ಸೈಕಲ್ ಬ್ಯಾಲೆನ್ಸ್ ಅಲ್ಪ ನಿಪ್ಪೋಟದ ನಿಕ್ ರಾತ್ರಿ ಅಮ್ಮೇರ್ ಬೋರ್ಡು ಅಪ್ಪ ಬೋರ್ಡು ಪನ್ಪನ ಎಂತ ಸಣ್ಣ ಮಗು ಆಗ್ಯಾವ ಅಪ್ಪ ಓಡಪ್ಪನ ಅಪ್ಪ ನಿಕ್ಕಿಲ್ಲ ಬೋಲೆ ಒಟ್ಟಿಗೆ ಅಂಗಡಿ ಓಪನ್ ಇದೆ ಬೋಲೆ ಇದಿನ ಬಂದ ಬಿಡತ್ತೆ ಅಂಗಡಿ ರಡ್ಡು ತಿಂಗಳು ಓಪನ್ ಇದಿಲ್ಲ ಬಿಗ್ ಬಾಸ್ ತುವಿನಾಗ್ಲೇ ಗೊತ್ತು ನನಗೆ ಬಿಗ್ ಬಾಸ್ ಹೋಗ್ತಾರಂತೆ ಅವೇ ಓಪನ್ ಇದೆ ಸಿರುಕುಳಿಗೆ ಬರ್ತಿದ್ದೆ ಅಲ್ಲ
ಪರಿಚಯ ಮಾಡೋದೇ ಗೊತ್ತುಂಟಾ, ಇವನಪ್ಪ ಈ ಜವಾಹರಲಾಲ್ ನೆಹರು ಟೊಪ್ಪಿ ಹಾಕ್ತಿದ್ರಲ್ಲ, ಹಾಗೆ ಎಲ್ಲಿ ಹೋದ್ರು ಟೊಪ್ಪಿ. ನಾನ್ ಜವಾಹರ್ಲಾಲ್ ನೆಹರು ಒಟ್ಟಿಗಿದ್ರ ಅವರ ಸಂಬಂಧ ಅಲ್ಲ, ಎಲ್ಲಿ ಸಹ ಬಿಡ್ತಿರ್ಲಿಲ್ಲ ಟೊಪ್ಪಿ. ಅದು ಗೊತ್ತುಂಟಾ, ಜವಾಹರಲಾಲ್ ನೆಹರು ಈಗ ಹೌದು. ಅಮ್ಮ ಗೊತ್ತಿದ್ದಕ್ಕೆ ನಿಮ್ಮನ್ನೆಲ್ಲ ಇವರು ಹೇಳಿದ್ರೆ ಹೀಗೆ ಅಂತೆ, ಟೊಪ್ಪಿ ಹಾಕೋರ ಮಗ ಬಂದ ಅಂತ. ಡಿ.ಕೆ ಅವ್ರು ಕರೆದ್ರೆ ಅಂತೆ, ಸಿಎಂ ಅಲ್ವಾ? ಸಿಎಂ ಅಲ್ಲ, ಡಿ.ಕೆ ಧರ್ಮಪ್ಪ ಕುಲಾಲ್ ಅವರ ತೊಂದರೆ ಗಣೇಶ್ ಮುಂಗಾರು ಮಳೆ ಗಣೇಶನಾಗೆ ಅವು ನಿನ್ನ ತೊಂದರೆ ಕರದಲ್ಲ ಪೂರ ಪಂಚಾಯತ್ ಈ ಮಲರ್ಜಿ ಇದಾಯ್ತಾ ಬೆದ್ದೊಳ್ಳಿ ಪುಣ್ಣ ಏನು ಜುಮ್ಮಿಗೆ ಹೋಗದೆ ನೋಡಿ, 6 ಪ್ಯಾಕ್ ನೋಡಿ, 1 2 3. ಹೌದು, ಬೆಳಿಗ್ಗೆ ಬೇಗ ಬಂದು ಪಂಕ್ತಿ ಎಲ್ಲ ತೆಗೆದು ಪಂಕ್ತಿ ಅಲ್ಲ, ಹುಲ್ಲು ಬಂದು ಕೆಲಸ ಅಂತ ಗೊತ್ತಿಲ್ಲ. ಅವರ ಇಂಚನ್ ಮನ್ಪುಲೆ ಹೊರ ಮನ್ಪುಲೆ ನಿನ್ನ 6 ಪ್ಯಾಕ್ ಉಂಟು ರೀ, ಉಂಟು ಮಾರೆ, ಉಂಟು. ನಿನ್ನ ಅಪ್ಪಂದು ನ್ಯಾಚುರಲ್ ಸಾಮಾನು ನೋಡಿದ್ಯಾ? ಸಾಮಾನು ಅದ್ರ ಕಟ್ಸ ನೋಡಿದ್ಯಾ? ನಿಂಗೆ ಹಾಗೆ ಆಗ್ಬೇಕು ಅಂತ ಆಗ್ತಾ ಉಂಟಾ? ಓಕೆ, ನಾವು ಇಲ್ಲಿಂದ ಈಗ ಅದೇ ಕುರಿಮಜಲ್ ಹತ್ರ ಒಂದು ನಾಗನ ಬನ ಇದೆ, ಅಲ್ಲಿಗೆ ಹೋಗ್ಬೇಕು. ಯಾಕಂದರೆ ನಮ್ಮ ಮೂಲ ಕುಟುಂಬದವರು ಇದ್ದದ್ದು ಅಲ್ಲೇ ಅಂತ, ಅಲ್ಲಿ ನಾಗನ ಆರಾಧನೆ ಮಾಡ್ತಿದ್ರು. ಆ ಬನಕ್ಕೆ 3 ವರ್ಷದ ಹಿಂದೆ ಒಂದು ದರ್ಶನದಲ್ಲಿ ಹೇಳ್ಬೇಕಾದ್ರೆ ಗೊತ್ತಾದ್ದು. ಹಾಗಾಗಿ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕೆರೆ ಅಲ್ಲ, ಅದು ಗದ್ದೆ ಅಲ್ಲ? ಇಲ್ಲ, ಅದು ಕೆರೆ ಇತ್ತು. ಹೌದಾ? ಅದು ದೊಡ್ಡ ಕೆರೆ, ಅದು ಮುಚ್ಚಿದ್ದು, ತುಂಬಾ ಅಡಿತ್ತು ಅದು. ಇಲ್ಲಿ ಇವರು ಜಗ ಚಿಕ್ಕನವರು ಸ್ನಾನ ಮಾಡ್ತಿದ್ರು ಅಂತ ಈ ಕೆರೆ ಮಾಡ್ತಿದ್ವಿ. ಅದು ಎಷ್ಟು ಆಳ ಇರ್ಬೋದು ಇದು? ಅದು ತುಂಬಾ ಆಳ ಉಂಟು. ಇದು ಹಾವೆಲ್ಲ ಇಲ್ವ ಇಲ್ಲಿ? ಹಾವು ಅಂದ್ರೆ ಆದಿತ್ಯರೆಲ್ಲ ಬರೋದಿಲ್ಲ, ರಜೆ. ಕುರಿಮಜಲ್ ಹತ್ರ ನಮ್ಮ ಮೂಲ ನಾಗಬನ ಇದೆ, ಅಲ್ಲಿಗೆ ಹೋಗಿ ಹಾಲು ಕೊಡೋದಿದೆ. ಆಮೇಲೆ ಇಲ್ಲಿ ಬರಬೇಕು. ಇಲ್ಲೊಂದು ನಾಗನ ಕಟ್ಟೆ ಇದೆಯಲ್ಲ, ಈಗ ಹೋಗಿ ಬಂದ್ವಲ್ಲ, ಅಲ್ಲಿಗೂ ಹೋಗ್ಬೇಕು. ಈಗ ಯಾರೆಲ್ಲ ಬರ್ತಾರೆ ನೋಡ ಮನೆಯಿಂದ. ಪ್ರಜ್ಞೆ ಬರ್ತಿಲ್ಲ, ಬಾಬೆ ಪ್ರಸಿದ್ಧಿ ನಕ್ಷತ್ರ ಹೊರಟಿದ್ದಾಳೆ ಅಂತೇಳಿ ಹೊರಟಿದ್ದಾಳೆ. ಅವಳು ಕೇಳೋಲ್ಲ, ಪ್ರಸಿದ್ಧಿ ಟಾಟಾ ಮಾಡ ಅಮ್ಮನಿಗೆ. ಅಕ್ಕ ಹೊರಟಿದ್ದಾಳೆ ಅಂತ ಹೊರಟಿದ್ದಾಳೆ, ಅಣ್ಣ ಸಹ ಬರೋದಿಲ್ಲ. ಬಾಯ್. ಈಗ ಕೆಳಗೆ ಮನೆಗೆ ಹೋಗ್ಬೇಕು. ಕೆಳಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡೋ. ಇಲ್ಲಿ ಎಷ್ಟು ಜನ ಇದ್ದಾರೆ? ನಾನು ಮತ್ತೆ ಅಣ್ಣ ಮಾತ್ರ. ಯಾವ ಟೀಚರ್? ಶಾಲೆದು ಟೀಚರ್. ಹಿಂದೆ ಯಾಕೆ? ನೀನ್ ಒಬ್ನೇ ಅಲ್ಲ, ಇಲ್ಲೇ ಕೂತ್ಕೋ. ಹಿರಿಯವ್ರ ಹತ್ರ ಕೇಳುದು, ಎದುರು ಕೂತೋಳ್ತೇನೆ, ಬೇಜಾರಿಲ್ಲ. ಇಲ್ಲ, ನಾನು ಹಿಂದೆ ಹೋಗ್ತೇನೆ. ನೀವು ಸ್ವಲ್ಪ ಸಪುರದವರಲ್ಲ, ಪ್ರಾಯ ಆಯ್ತಲ್ಲ ಅವರಿಗೆ. ಹಿಂದೆ ಹೋಗಿ ಅಂತ ಹೋಗ್ತಿದೆ, ಸಪುರ ಎಲ್ಲ ಅಲ್ಲಿ ಸ್ವಲ್ಪ ತೋರದವರಿಗೆ ಕಷ್ಟ ಆದ್ರೆ ಹತ್ತಿದೆ ಮಾಡ್ತಿದ್ದೆ. ಸಡ್ಡೆ ಹಾಕಿದ್ದಲ್ಲ, ಬಲಗಾಲ ಇಡ್ಬೇಕಲ್ಲ. ಮಾಡಿ ಕೇಳಿ ಮಾಡಿಸುದು. ಜಗ್ಗಜ್ಜ ಮಾಡು, ಜಗ್ಗಜ್ಜ ಮಾಡು. ರೆಡಿ? 3, 2, 1 ಆಕ್ಷನ್. ಜಗ್ಗಜ್ಜ.
ನಾನು ಅವ್ರಿಗೆ ಬಾಯ್ ಬಾಯ್. ಸ್ವಿಚ್ ಹಾಕ ಮೇಲೆ ಸೆಕೆ ಆಗ್ತದೆ. ಯಾವ ಫ್ಯಾನ್ ನೋಡಿದ್ವಿ. ಬಾಯ್ ಬಾಯ್. ನೀನು ಇಲ್ಲಿದ್ದು ಮಾಡಿ ಆಕಾಯಿ 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 ಅಕ್ಕಣ್ಣ ಮತ್ತೆ ನಂದು 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 ಮಲ್ ಕಿನ್ಕಿದೆ ಮಲ್ ಮಾಸನ ತಿನ್ಪುಣ್ಣ ಅಂತ ಕಿನ್ಕಿದೆ ಈಗ ಗಾಳಿ ಇಷ್ಟು ಸುಮಾರು ನಮ್ಮ ಮನೆಯಿಂದ ಒಂದು 9 ಕಿಲೋಮೀಟರ್ ದೂರದಲ್ಲಿದೆ ಉರಿಮಜಲು. ಅಲ್ಲಿ ಕುಟುಂಬದ ಮನೆ. ಹೌದಾ? ಇಲ್ಲಿದ್ದದ ಮೂಲ? ಅಲ್ಲ ಅಲ್ಲ, ಇದು ನಮ್ಮ ಕುಟುಂಬದ ಮನೆ. ಯಾರು ನಮ್ಮ ಕಾರ್ ಹೋಗುದಿಲ್ಲಿ ಆಫ್ ರೋಡ್ ಸ್ವಲ್ಪ ಮುಂದೆ ಸಾಕಿ ಮುಂದೆ ಅವರು ತೆಗಿದಿಲ್ಲ ಮನೆ ಅವರು ಇವರು ಹೋಗುದಾದ್ರೆ ಅಲ್ಲ ಅಕ್ಕ ಕನ್ನಡ ಗೊತ್ತಾಗುಂಡು ತುಳು ಅಂಜತ್ತಿಗ ನೀ ತುಳು ಸನ್ರೂಪು ತುಳು ಸನ್ರೂಪು ಓಪನ್ ಅನ್ಪೋ ಬಾಕಿಲೆ ಈಗ ತುಳುವಲ್ಲಿ ಹೇಳಿದ್ದೆ. ಅಲ್ಲಿ ಆಫ್ ಮಾಡಿದೆ ಅಂತ ಇಲ್ಲ ಸನ್ರೂಪು ಕ್ಲೋಸ್ ಮಾಡ್ರು ಎಂಗ್ಲ ಅಂದ್ರೆ ಜಪ್ಪು ಎಂಕಲೆ ಪೂರ ಭಾಷೆಲ್ಲ ಗೊತ್ತುಂಡು ಈಗ ನಿಕ್ಲರ ಬಲ್ಲೆಗೆ ಇಂಗ್ಲಿಷ್ ಬಲ್ಲೆ ಬೊಕ ಪನೊಂದಿಪ್ಲೆ ಹೊರ ಜಪ್ಲೆ ಚಾಕ್ಲೇಟ್ ತಿನ್ನಿ. ಕಾಸಲ್ಲಿ ಜಪ್ಪು ಡೋರ್ ತೆಗಿಲಿಕ್ಕೆ ವಾರ್ಷಿಕ ಬಂದ್ರಂತೆ ಅಲ್ಲಿ. ಇವರ ಮನೆ? ಹಾ ಬರ್ಲಿಲ್ಲ ಒಳ್ಳೆ ರಿಯಾಕ್ಷನ್ ಆಯ್ತಾ? ಥ್ಯಾಂಕ್ ಯು. ಬಂದ್ವಿ ಇಲ್ಲಿ ಅಂತ ನಂದಿಕೇಶ್ವರ ಇದೆ. ನಾನು ಮೆಟ್ಲ ಚಪ್ಪಲ್ ಹಾಕುದಿಲ್ಲ, ಡಯಟ್ ಇಲ್ಲ ಹಾಗೇನು. ನಾನು ಎಲ್ಲಿ ಅಷ್ಟು ಚಪ್ಪಲ್ ಯೂಸ್ ಮಾಡುದಿಲ್ಲ ತೋಟದಲ್ಲಿ. ಚಪ್ಪಲ್ ತೆಗಿಯಮ್ಮ. ಎಷ್ಟು ಚಂದ ಉಂಟಾ ನಂದಿಕೇಶ್ವರ. ಇದು ಎಂತದೋ ಇತಿಹಾಸ ಇದೆ ಇದಕ್ಕೆ ನಿಜ. ಈ ನಿಮಗೆ ಕೇದಾರ್ನಾಥಲ್ಲೆಲ್ಲ ಹೀಗೇನೆ ಎತ್ತಿನ ಭುಜದ್ದು ಲಿಂಗ. ಹಾ, ಸೌತಡ್ಕದಲ್ಲಿ ವೈದ್ಯನಾಥೇಶ್ವರ ಅಲ್ಲೊಂದು ಇದೇ ತರ ಉಂಟು ಕಲ್ಲು. ಹಾ, ಅದರದ್ದು ಬಾಲ ಇಲ್ಲಿ ಇರುದಂತೆ. ಆ ಮೀನು ಎಲ್ಲ ಇರ್ತದಲ್ಲ ದೇವಸ್ಥಾನ, ಅದ್ಯಾವುದು? ಶಿಶಿಲ. ಹಾ, ಅಲ್ಲಿ. ಓಂ ನಮಃ ಶಿವಾಯ. ಇದು ನಂದಿಕೇಶ್ವರ ಎತ್ತಿನ ಭುಜ ಅನ್ಸುತ್ತೆ, ನಂದಿಯ ಭುಜ ಹೋಗ್ಬೋದು. ಓಂ ನಮಃ ಶಿವಾಯ. ಓ ದೇವರೇ, ಏನೋ ಒಂದು ಚಂದದ ಅನುಭವ ಇದು. ಭಾರಿ ಚಂದ ಪ್ಲೇಸ್. ವ್ಯವಸ್ಥೆ ಮಾಡಿದ್ದಾರೆ ಅಲ್ಲ, ಓಡಾಟ ಇದಕ್ಕೆಲ್ಲ ಏನು ಎಲ್ಲ ನ್ಯಾಚುರಲ್ ಆಗಿ ಇಟ್ಟಿದ್ದಾರೆ ಆಲ್ಮೋಸ್ಟ್. ಏನು ಮಾಡರ್ನ್ ಟಚ್ ಏನು ಕೊಟ್ಟಿಲ್ಲ. ಹೌದು. ನೋಡಿ ಕಾರು ಅಂಬೆ ಅಂಬೆ ಗಂಬೆ ಅಂಬೆ ಚಿಕ್ಕ ಚಿಕ್ಕ ಅಂಬೆ. ಟಾಟಾ, ಹೋಗಿ ಬರ್ತೇನೆ ಹೇಳ್ತೇನೆ. ಅಂಬ ಅಂಬ ಅಂಬಾ ಅಂಬಾ. ಪೂಜೆ ಆಗ್ತಿರೋ ಶಬ್ದ ಕೇಳ್ತಿದೆ, ಎಲ್ಲ ಓಡ್ತಿದೆ. ಪೂಜೆ ಆಗ್ತಾ ಉಂಟು. ಇಲ್ಲಿಂದ ತೋಟದ ದಾರಿಯಲ್ಲಿ ಮಧ್ಯೆ ಸಾಗ್ತಾ ಹೋಗ್ಬೇಕು.
ತೋಟದ ದಾರಿಯಲ್ಲಿ ಹೋಗ್ಬೇಕೀಗ. ಪೂಜೆ ಆಗ್ತಾ ಉಂಟು. ಬೀಗ 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 ಬೀಗ. ಪೂಜೆ ಆಗ್ತದೆ. ತುಂಬ ಜನ ಸೇರಿದ್ದಾರೆ. ಜನ ಸುಮಾರು ಜನ ಇದ್ದಾರ. ಇರುವೆ ಖಚಿತ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪೂಜೆ ಬೈಕ್ ಅಂತ ಅವಳು. ನಾಗನಿಗೆ ಪೂಜೆ ನಡೀತಾ ಉಂಟು. ಎಲ್ಲ ಬಂದಿದ್ದಾರೆ ನಮ್ಮ ಕುಟುಂಬದಲ್ಲಿರೋರೆಲ್ಲರೂ. ಕೊಡತಿಗೆ ನಾಗದೇವರೇ ಬಿಸಿಲಲ್ಲಿದ್ದಾರೆ. ಮೇನ್ ಕೊಡೆ ಮಧ್ಯೆ ಕೆಳಗಿತ್ತು. ಅಲ್ಲಿ ನೋಡಿ ನಾಗದೇವರೇ ಬಿಸಿಲಲ್ಲಿದ್ದಾರೆ. ದೇವರು ಆಲ್ರೆಡಿ ಕೊಡೆ ಇರ್ತದೆ. ಅದಕ್ಕೆ ಅದು ನಮಗೆ ಕಾಣಿಸೋದಿಲ್ಲ. ಮಳೆ ಬಂತು ತೇಜ. ಬಾ. ದೇವರಿತ್ತು. ಈಗ ಬರೋದಿಲ್ಲ ಮಳೆ. ಮಳೆ ಬರೋದಿಲ್ಲ. ಮಳೆ ಬರಲಿಕ್ಕಿಲ್ಲ. ಚೂರು ಬರಲಿಕ್ಕೆ ಈಚೆ ಕೊಡೆಯನ್ನು ಕೈ ಹಿಡ್ಕೊಂಡು ಅದು ಒದ್ದಾಗ್ತದೆ ಅಂತ. ಅದಕ್ಕೆ ಅರಸಿನ ಹಾಕಿದಷ್ಟೇ, ಇಲ್ಲಾದ್ರೆ ಹೋಗ್ತದಲ್ಲ. ಮಳೆ ಬಂದರೆ ಹೋಗುದಿಲ್ಲ. ಆ ವಿಶ್ವಮಾನವನ್ನು ಕರಿ. ಮಳೆ ಬರ್ತಾ ಉಂಟು. ಹೌದು ಮಾರ, ನೀವೆಂತ ಸ್ವಾರ್ಥಿ. ಸಮಾಜ ಸೇವೆ ಹಾಗೆಲ್ಲ ಕರ್ದ್ರಂತೆ ಚಿಕ್ಕ ಸ್ನಾನ ಮಾಡಿಲ್ಲ. ಈಗ 5 ಜನಗಳು 6 ಜನಗಳು ಮೀನುಟಿಗೆ ಒಂದು ಈ ಚಂಜನ ಮಲ್ಲ ಹಜನ ಚಂಜಾರ ಬಿಡ್ಸಿ ಗೊತ್ತಿಲ್ಲ. ಅದು ಸೋಷಿಯಲ್ ವರ್ಕ್, ಅದು ಸೇವೆ, ಸಮಾಜ ಸೇವೆ ಅಂತ ಹೇಳೋದಕ್ಕೆ. ನಾನು ಮಳೆ ಬರೋದೇ ಇಲ್ಲ ಅಂದ ನೋಡಿದ ನೀವು ಒದ್ದಾಗ್ತಿರಕ್ಕೆ ಈಚೆ ಬನ್ನಿ. ಅಲ್ಲಿ ಯಾವುದಾದ್ರೂ ಒಂದು ನೂರಿ ಚೂರು ಇತ್ತಿನ ಟೇಜೆಸ್ಟ್ ಅನ್ಬೋಗ. ಓ ವಿಶ್ವಮಾನವ ಫುಲ್ಲು ಮಳೆ ಬಂದಿದೆ. ಪೂಜೆ ಆದ್ದು ಮಳೆ ಬಂದದ್ದು. ಒಳ್ಳೆ ಮಳೆ ಬರಬೇಕು. ಮಳೆ ಹಾಲೆಲ್ಲ ಎರ್ದದ್ದು ಸಮುದ್ರಕ್ಕೆ ಹೋಗ್ಬೇಕಂತ, ಸಮುದ್ರಕ್ಕೆ ಸೇರ್ಬೇಕು. ಹೌದಾ? ನಾಗಲೋಕಕ್ಕೆ ಸೇರ್ಬೇಕಂದ್ರೆ ಮಳೆ ಬರ್ಬೇಕಾ? ಮತ್ತೆ ಮಳೆ ಬರಬೇಕು. ಹಾಲು ಎರ್ದದ್ದು ಹೋಗ್ಬೇಡ. ನೀವೆಂತ ಮಾಡಿದ? ಆಯ್ತಾ ತೀರ್ಥ ತಗೊಂಡ್ರ? ನಿಮಗೆ ರಜೆ ಸಿಕ್ಕಿದ ಅಥವಾ ತಗೊಂಡದ್ದ? ಇಲ್ಲ ರಜೆ ಇರಲಿಲ್ವಾ? ಬಂದದ್ದು. ಅದೆಲ್ಲಿತ್ತ ಪ್ರಸಾದ? ಸ್ವಾಮಿ ಅವ್ರ ಮೊಬೈಲ್ ಅಲ್ಲಿ ಇಟ್ಟಿದ್ರಂತ ಚಂಡಿ. ಎಲ್ಲಿ ಚಂಡಿಯಾ? ಜೋರು ಮಳೆ. ಓಕೆ, ನಾವೀಗ ಇಲ್ಲಿಂದ ಹೊರಡ್ತಿದ್ದೀವಿ. ನೀವು ಮುಂಗಾರು ಮಳೆ ಗಣೇಶ್ ನೋಡಿದ್ದೀರಾ? ಇಲ್ಲಿ ಮುಂಗಾರು ಮಳೆ ಜಗದೀಶ್. ನಕ್ಷತ್ರ ಕಾಯಿ ಮಾಡೋರಿಗೆ
ಹೇಳು ಪುನರ್ವಿ. ಇದು ನಂದಿ ಭುಜ, ಅದು ಕೇದಾರ್ನಾಥ್ ಅಲ್ಲಿ ಕೂಡ ಇದೇ ತರ ನಾವು ಇವರೇ ಮಾಡುದು ಈಗ. ಮೊದಲು ತಂಬಿಲ ಕೊಟ್ಟುಕೊಂಡಿದ್ದು, ಈಗ ಅದೇ ಬ್ರಹ್ಮಕಲಶ ಆದ ನಂತರ ಈಗ ಒಮ್ಮೆ ಪೂಜೆ ಆಯ್ತು. ಹಾಗೆ 15 ವರ್ಷ ಕಳೀತು, 2015ರಲ್ಲಿ. ಅದಕ್ಕೂ ಇದಕ್ಕೂ ಲಿಂಕ್ ಉಂಟಾ ಹೇಗೆ? ಕೇದಾರ್ನಾಥ್ ಆಗಿರ್ಬಹುದು ಅಂತ. ಹೌದಾ? ಕೇದಾರ್ನಾಥ್ ಅಲ್ಲ, ನಾನು ಅದು ಶಿಥಿಲ ಅಲ್ಲಿಗೆ. ರಾಮೇಶ್ವರ ಇದೇ ತರ. ಹೌದಾ? ರಾಮೇಶ್ವರಕ್ಕೆ ಹೋಗಿ ಅದೇ ತರ. ಹೌದು, ತಮಿಳ್ನಾಡು. ಸೌತಡ್ಕ ಅದರ ಹತ್ರ ವೈದ್ಯನಾಥೇಶ್ವರ ದೇವಸ್ಥಾನ ಉಂಟು, ಇದೇ ತರ ಎತ್ತಿನ ಭುಜ ಉಂಟು ಅಲ್ಲಿ. ಬಟ್ ಅದು ಸಣ್ಣದು, ಇಷ್ಟು ದೊಡ್ಡದಲ್ಲ. ಇದು ಸೌತಡ್ಕಕ್ಕೂ ಇದಕ್ಕೂ ಹಾಗೆ ಅದು ಮಾಡಬಾರ್ದು ಅಂತ ಹೀಗಾಗಿ ಹೇಳಿದ್ರು. ಲಿಂಕ್ ಇದೆ ಅಂತ. ಓಕೆ ಓಕೆ, ಬರ್ತೇವೆ. ಥ್ಯಾಂಕ್ಸ್. ನಾವೀಗ ಇಲ್ಲಿಂದ ಹೊರಟಿದ್ದೀವಿ ಎಲ್ಲರೂ. ಬಾಬಿಗೆ ನಿದ್ದೆ ಬಂದಿದೆ. ಇದಾ? ಓಕೆ. ಟಾಟಾ ಲೆಪ್ಪಲೆ, ಟಾಟಾ ಮುಕ್ಲೆ ಲೆಪ್ಪಲೆ ಮನೆಗೆ ಬಂದ್ವಿ. ಪ್ರಜ್ಞಾ, ಅಮ್ಮ, ಪ್ರಸಿದ್ಧಿ, ಅಣ್ಣ ಎಲ್ಲ ಅಲ್ಲಿಗೆ ಹೋಗಿದ್ದಾರೆ. ನಾನು ನಕ್ಕಮ್ಮ ಈಗ ಹೋಗ್ಬೇಕು. ಬರ್ತಾ ಬರ್ತಾ ವೆಯ್ಟ್ ಜಾಸ್ತಿ ಆಗ್ತಾ ಉಂಟು. ಪ್ರಸಿದ್ಧಿ 4 ನಕ್ಷತ್ರ. ಇಲ್ಲೆಲ್ಲ ಆಟ ಆಡ್ತಿದ್ವಿ ಮೊದಲು. ಮೀನು ಹಿಡಿತಿದ್ವಿ, ಬಾವಿಗೆ ಹಾಕೋದು ಮೀನನ್ನು ತಗೊಂಡೋಗಿ. ನೀವು ಆಟ ಆಡ್ತೀರಿ ಈಗ? ಎಲ್ಲ ಇದ್ದಾರೆ ಅಲ್ಲಿ. ನೋಡು, ನಾವು ಬಂದದ್ದು ಮಳೆ ಬಂದದ್ದು. ನಾವು ಬಂದರೆ ಮಳೆ ಬರ್ತದೆ. ಈಗ ಯಾವುದಾದ್ರೂ ಕೊಡೆ ಒಳಗೆ ಹೋಗು. ಅಲ್ಲಿ ಹಾಯ್. ಅವನಿದ್ದರಲ್ಲೇ ಆಯ್ತು ಮೂರ. ನಾನು ನಕ್ಷತ್ರ ಬಂದದ್ದು ಸಿಕ್ಕಾಪಟ್ಟೆ ಜೋರು ಮಳೆ. ನಾವಿಬ್ಬರು ಬಂದ್ರೆ ಎಲ್ಲಿ ಹೋದ್ರು ಕೂಡ ಒಂದು ಶುಭ ಸೂಚನೆ, ಶುಭ ಸೂಚನೆ. ನೋಡಿ ನಮ್ಮ ನಾಗರಾಜ ಹೇಗೆ ಕಾಣಿಸ್ತಿದ್ದಾರೆ ಮಳೆಯ ನಡುವೆ. ಬಟ್ರೆ ಎಲೆ ಅಡ್ಡ ಇದೆ. ಹಣ್ಣಾಗ ಸ್ವಲ್ಪ ಮೇಲೆ ಇಟ್ಕೊಂಡಿದ್ದೆ, ಈಗ ಕೆಳಗೆ ಬಂತು ಕೈ. ನಕ್ಷತ್ರ, ನೀನು ನನ್ನೊಟ್ಟಿಗೆ ಬಂದ ಅಲ್ಲ, ಬಾಗ್ಲಿ. ಅಬ್ಬ, ಮರದ ನೀರು ಬೀಳ್ತದೆ. ಅಮ್ಮ ಎಲ್ಲಿದೆ? ಅಮ್ಮ ಎಲ್ಲಿ? ಅಮ್ಮ ಇಲ್ಲ. ಅವಳು ಅಲ್ಲಿ ಮಲಗಿದ್ದಲ್ಲ, ಇನ್ನೂ ಅಲ್ಲೇ ಇದ್ದಾಳೆ ಅನ್ಕೊಂಡಿದ್ದಾಳೆ. ಅಪ್ಪನೊಟ್ಟಿಗೆ ಮಲಗಿದ. ನಮ್ಮ ಈ ನಾಗರ ಪಂಚಮಿಗೆ ಸಹ ವಿರಾಟ್ ಕೊಹ್ಲಿ ಬಂದದ್ದು ನಮಗೆ ಖುಷಿ. ನಕ್ಷತ್ರ ಬಳೆಯನ್ನ ಪುನರ್ಗೆ ಕೊಟ್ಟಿದ್ದಾಳೆ, ಅವಳು ತಗೊಂಡು ಹೋಗಿದ್ದಾಳೆ. ಅದಕ್ಕೆ ಅವಳು ಮನೆಗೆ ಬಂದು ಕೂಗ್ತಾ ಇದ್ದಾಳೆ. ಕೇಳಲಿಕ್ಕೆ ಸರಿಯಾಗುದಿಲ್ಲ ಅಂತ, ಕೇಳಿಗೆ ಸರಿಯಾಗಲಿಲ್ಲ ಅಂತ ಹೇಳಿ. ಅಲ್ಲ, ಇವತ್ತು ಹೋಗುವಾಗ ಕೊಡುವಂತ ಅವಳ ಕೈ ಖಾಲಿ ಬರುವಾಗ ನಂಗೆ ಗೊತ್ತೇ ಇಲ್ಲ, ಮಳೆ ಹಾಕ್ಲಿಲ್ಲ. ಅವಳು ಎಂತ ಗೊತ್ತಿಲ್ಲ, ಸೇಮ್ ವರ್ಷನ್ ಆಗಿದ್ದ. ಹೌದು, ಕೊಡ್ತಾಳೆ, ಅದು ರಿಟರ್ನ್ ಕೊಡ್ಬೇಕು ಅವಳಿಗೆ. ಕ್ಲಿಪ್ ಇತ್ತು
ಕ್ಲಿಪ್ ಇತ್ತು ಅಕ್ಕ ಅದನ್ನು ತೆಗೆದು ಸೈಡಲ್ಲಿ ಇಟ್ಟಿದ್ಲು. ಒಂದು ಕ್ಲಿಪ್ ಸಿಕ್ಕಿದಾಯ್ತಾ, ಇನ್ನೊಂದು ಕ್ಲಿಪ್ ಇಲ್ಲಿ, ಇನ್ನೊಂದು ಕ್ಲಿಪ್ ಇಲ್ಲಿ ಕೇಳ್ತಾನೆ ಇದ್ದಾಳೆ. ಮತ್ತೆ ಉಕ್ಕಿ ಕೊಟ್ಟದಕ್ಕ. ಸೊಂಟ ನೋವು ಆಗ್ತದ ಅಮ್ಮ ಅಲ್ಲ ನೀವು ಎಂತಂದ್ರೆ ಅಲ್ಲ ಹಿಡ್ಕೊಂಡು. ಹೌದು, ಇಬ್ಬರದ್ದು ಸಹ ರೆಸ್ಪಾನ್ಸಿಬಿಲಿಟಿ ಈಕ್ವಲ್ ಅಲ್ಲ. ಮತ್ತೆ ನಿಮ್ಮ ಈಕ್ವಲ್ ಎಲ್ಲಿ ಉಂಟು? ನನ್ನ ಈಕ್ವಲ್ ಈಗ ದೊಡ್ಡದಾಗಿದೆ, ಅದು ಅದಾಗಿ ನಿಲ್ತದೆ. ಬಾ, ಅವಳೇ ಬೇಡ ಅಂದ್ಲು. ಒಂದು ಸಮಾಧಾನ ಮಾಡಿ ಇಟ್ಕೊಳ್ಬೇಕು. ಮಗು ಬೇಡ ಅಂತಂದ್ಮೇಲೆ ಅವಳು ಕೂಗ್ತಾಳೆ. ನಾವು ಆಯ್ತಾ, ಅಥವಾ ಅಲ್ಲಿ ನೋಡಿ ಕೊಡೆ ಇಟ್ಕೊಂಡು ಮಗು ಇಟ್ಕೊಂಡು. ಇದು ನೋಡಿ, ಇದು ಅಮ್ಮನ ರೆಸ್ಪಾನ್ಸ್. ಅವರಲ್ಲಿ ಅಪ್ಪ ಸ್ವಲ್ಪ ಬಿಸಿ ಇರ್ತಾರೆ. ಎಲ್ಲಿ ಕೊಡೆ ಇಟ್ಕೊಂಡು? ಕೊಡೆ ಇಟ್ಕೊಂಡು ಕೂತದ್ದು ನೋಡಿ, ಎಲ್ಲ ಅಪ್ಪನವರೇ ಇಡಿ. ಇಲ್ಲಿ ನಿಮಗೆ ಇಷ್ಟ ಹತ್ರಕ್ಕೆ ಇಲ್ಲ ಕಾಣುದಿಲ್ಲ. ಬಿಸಿ ಏನಿಲ್ಲ. ಕೃಷ್ಣಪ್ಪಣ್ಣ ಅಂತ ನೀವು ಅಕ್ಕಂದಿರು ಒಂದೇ ಕೊಡೆಯಾ ನಿಮಗೆ? ಇವಳ ಅಮ್ಮನ ಹಾಗೆಯಾ? ಮಳೆ ಬಂದರೂ ಬಿಡಿಸೋದಿಲ್ಲ, ಒದ್ದೆ ಆಗ್ತದೆ ಅಂತ. ಅವಳು ಕೇಳು, ಬಿಡಿಸು ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾಳೆ. ಒದ್ದೆ ಆಗ್ತದೆ ಅಂತ. ಯಾರು ಅವಿರಾಜ ಅಂದ್ರೆ ನೀವೇ? ಮಧ್ಯದಲ್ಲಿ ನಿಲ್ಬಾರ್ದಲ್ಲ. ನೀನು ಕುಟುಂಬದವನ? ಹೌದಾ ಹೌದಾ? ಅಂಗಿ ತೆಗಿಬೇಕಾ? ಸೈಡ್ ಬನ್ನಿ, ಸೈಡ್ ಬನ್ನಿ. ಇಲ್ಲಿ ಹಾವು ಬರ್ತಾರೆ. ಸೈಡ್ ಈಚೆ ಬಾ. ಅಲ್ಲ, ದೇವರು ನಾಗರಾಜ. ಎಂತ ನಿನ್ನನ್ನು ವಿಡಿಯೋ ಮಾಡಬೇಕಾ? ನಿನ್ನನ್ನು ವಿಡಿಯೋ ಮಾಡಬೇಕಾ? ಹ್ಞೂ, ಮಾಡ್ತಿದ್ದೇನೆ. ಮಾತಾಡು, ಹಾಡು ಹಾಡು. ನಿನ್ನ ಹೆಸರು ಎಂತ? ನಿನ್ನ ಹೆಸರು ಎಂತವ? ಮುಷ್ಟಿ ಮಾಡಿ ಇಟ್ಕೊಳ್ಳಿ ಹೀಗೆ ಹೀಗೆ. ಇವರೇ ನೋಡಿ ಕರ್ಪೂರ ಸುಧಾಕರ ಅಂದ್ರೆ. ಇನ್ನು ಮನೆಗೆ ಹೊರಡೋದು. ಮಕ್ಕಳಿಗೆ ಸಹ ಬಳೆ ಅವರ ಸೈಜ್ ಇದ್ದು, ನಮಗೆ ಸಹ ಬಳೆ. ಓಕೆ, ಇದಾಗಿತ್ತು ಇವತ್ತಿನ ಈ ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.